ಕೆಲವೊಂದು ಘಟನೆಗಳನ್ನ ನೋಡಿದಾಗ ನಾವಿನ್ನು ಯಾವ ಕಾಲದಲ್ಲಿ ಇದೀವಪ್ಪ ಅಂತ ಅನ್ಸುತ್ತೆ. ಗಂಡು ಮಗುವಿಗಾಗಿ ಪತ್ನಿಯನ್ನೇ ಕೊಂದ್ಬಿಟ್ನ ಪತಿರಾಯ. ಇನ್ನೂ ಇಂಥ ಮನಸ್ಥಿತಿಯವರು ಇದ್ದಾರಲ್ಲ. ಬೆಂಗಳೂರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. 32 ವರ್ಷದ ರೇಣುಕಾ ಶವ ಪತ್ತೆಯಾಗಿದೆ ನೇಣು ಬಿಗಿದ ಸ್ಥಿತಿಯಲ್ಲಿ. ಮಾದನಾಯಕನಹಳ್ಳಿ ಭೀಮೇಶ್ವರ ಕಾಲೋನಿಯಲ್ಲಿ ಈ ಘಟನೆ ನಡೆದಿರೋದು. 3 ಜನ ಹೆಣ್ಮಕ್ಳಿದ್ರು ಗಂಡು ಮಗು ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಂತೆ ಈ ಪತಿರಾಯ. ಹಲ್ಲೆ ಮಾಡಿ ನೇಣು ಬಿಗಿದು ಕೊಲೆ ಮಾಡಿರೋ ಆರೋಪ ಈತನ ಮೇಲಿದೆ. 17 ವರ್ಷದ ಹಿಂದೆ ಶಿವನಂಜಪ್ಪ ಜೊತೆ ರೇಣುಕಾಳ ವಿವಾಹ ಆಗಿತ್ತು. ನನಗೆ ಗಂಡು ಮಗು ಬೇಕು ಅಂತ ಕಿರುಕುಳ ನೀಡ್ತಾ ಇದ್ದಂತ ಆರೋಪ ಈತನ ಮೇಲಿದೆ. ಮೊನ್ನೆ ರಾತ್ರಿ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಮಾಡಿದಂತೆ. ಗಲಾಟೆ ವೇಳೆ ಹಲ್ಲೆ ಮಾಡಿದಾನೆ ರೇಣುಕಾ ಪತಿ ಶಿವನಂಜಪ್ಪ. ಪತಿ ಶಿವನಂಜಪ್ಪನೇ ಕೊಲೆ ಮಾಡಿದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ನೋಡ್ರಿ, 3 ಜನ ಹೆಣ್ಮಕ್ಳು, ಮುದ್ದಾದ ಹೆಣ್ಮಕ್ಳಿದ್ರು ಗಂಡು ಮಗು ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಂತೆ. ಇನ್ನೂ ಇಂಥ ಮನಸ್ಥಿತಿಯವ್ರು ಇದ್ದಾರ? ಹೆಣ್ಣು ಮಗುನ ಗಂಡು ಮಗುನ ಅನ್ನೋಂಥದ್ದು ಯಾವ ಮಕ್ಕಳಾದ್ರೆ ಏನ್ರಿ, ಯಾವ ಮಗು ಆದ್ರೆ ಏನು? 3 ಜನ ಹೆಣ್ಮಕ್ಳು ಇರ್ಲಿಲ್ವಾ? ಯಾಕೆ ಹೆಣ್ಮಕ್ಳ ಮೇಲೆ ಯಾಕೆ ಈ ರೀತಿ ಒತ್ತಡ ಹಾಕಿ ಈ ರೀತಿ ದೌರ್ಜನ್ಯಗಳನ್ನ ಮಾಡ್ತೀರಿ? ಏನು ಹೆಣ್ಮಕ್ಳು ಅಂತಂದ್ರೆ ಮಕ್ಕಳನ್ನ ಹೆತ್ಕೊಡುವಂತ ಮೆಷಿನ್ಗಳ? ಆ ಜೀವ ತೆಗೆಯೋದಕ್ಕಾದ್ರೂ ಏನ್ ಹಕ್ಕಿದೆ? ಹೆಣ್ಮಗು ಬೇಕು ಅಂದ್ರೆ ಹೆಣ್ಮಗು, ಗಂಡು ಮಗು ಬೇಕು ಅಂದ್ರೆ ಗಂಡು ಮಗುನ ಹೆತ್ಕೊಡೋದಕ್ಕೆ ಹೆಣ್ಮಕ್ಳೇನು ಮೆಷಿನ್ಗಳ? ಅಟ್ಲೀಸ್ಟ್ ಸೈಂಟಿಫಿಕಲಿ ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾದ್ರೂ ತಿಳ್ಕೋಬೇಕಲ್ಲ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಂಡು ಬಂದು 10-17 ವರ್ಷ ಜೀವನ ಮಾಡಿ ಅವ್ರನ್ನ ಸಾಯಿಸೋದಕ್ಕೆ ಏನ್ರಿ ಹಕ್ಕಿದೆ ನಿಮ್ಗಳಿಗೆ? ಏನ್ ಹಕ್ಕಿದೆ? ಈಗ 3 ಜನ ಹೆಣ್ಮಕ್ಳನ್ನ ಯಾರು ನೋಡ್ಕೋತಾರೆ? ಯಾರು ನೋಡ್ಕೋತಾರೆ ಆ 3 ಜನ ಹೆಣ್ಮಕ್ಳನ್ನ? ಇವಾಗ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹಳ ನೋವಾಗುತ್ತೆ ವೆಂಕಟೇಶ್ ಇಂಥ ಘಟನೆಗಳನ್ನ ನೋಡಿದಾಗ. 32 ವರ್ಷದ ರೇಣುಕಾ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. 3 ಜನ ಹೆಣ್ಮಕ್ಳಿದ್ರು ಕೂಡ ಗಂಡು ಮಗುಗೋಸ್ಕರ ಈ ಶಿವನಂಜಪ್ಪ ಅನ್ನೋನು ಹಿಂಸೆ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಈ ಪ್ರಕರಣದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ವೆಂಕಟೇಶ್? ಸಿಂಧೂರ, ಈ ರೇಣುಕಾ ಅನ್ನೋರು ಕೂಡ ಈತನ ವಿವಾಹವಾಗಿ 17 ವರ್ಷಗಳಾಗಿರುತ್ತೆ. ಕಳೆದ ಮಂಡ್ಯ ಮೂಲದವರಾಗಿದ್ದು ಇದೇ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಭೀಮೇಶ್ವರ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರು ದಂಪತಿಗಳಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಆದ್ರೂ ಈತ ಗಂಡು ಮಗು ಬೇಕು ಅಂತ ಹೇಳಿ ಪ್ರತಿನಿತ್ಯ ಕೂಡ ಆಕೆಗೆ ಕಿರುಕುಳ ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಪರಸ್ತ್ರೀಯವರೊಂದಿಗೆ ಈತ ವ್ಯಾಮೋಹವನ್ನು ಹೊಂದಿದ್ದು ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಅಂತ ಹೇಳಿ ಕೂಡ ಅವರ ಮೃತಪಟ್ಟಿರುವಂತಹ ಅವರ ರೇಣುಕಾ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ದಿನ ಕೂಡ ಇದೇ ರೀತಿ ಮನೆಯಲ್ಲಿ ಗಲಾಟೆ ಆಗಿದೆ. ಹಬ್ಬ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಗಲಾಟೆ ಆಗಿದೆ. ಆ ಸಂದರ್ಭದಲ್ಲಿ ಆಕೆ ಕೆಲವೊಂದು ವಸ್ತುಗಳನ್ನು ತಂದ್ಕೊಡಿ ಪೂಜೆ ಮಾಡಬೇಕು ಅಂದಾಗ ಕೂಡ ಈತ ಗಲಾಟೆಯನ್ನ ಮಾಡಿದ್ದಾನೆ. ಸೊ ಹೀಗೆ ಗಲಾಟೆ ಮಾಡಿದ ನಂತರ ಈಕೆ ಏನೋ ಒಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕೂಡ ಪತ್ತೆಯಾಗಿದೆ. ಅವರ ಕುಟುಂಬಸ್ಥರು ಕೂಡ ಅಳಿಯ ಕೊಲೆ ಮಾಡಿ ನೇಣನ್ನ ಹಾಕಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಾಗಿದ್ದು ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಈತ ಗಂಡ್ಮಗು ಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಈಕೆಗೆ ಪ್ರತಿನಿತ್ಯ ಕಿರುಕುಳವನ್ನು ಕೊಡ್ತಿದ್ದ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿಯನ್ನು ಹಲ್ಲೆಯನ್ನು ಮಾಡಿದ್ದ, ಮನೆಗೆ ಹೋಗಿ ತಿಳಿಯನ್ನ ಹೇಳಿ ಬಂದಿದ್ವಿ, ಆದ್ರೂ ಕೂಡ ಈ ರೀತಿ ಪದೇ ಪದೇ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಿದ್ದ ಅಂತ ಹೇಳಿ ಈಗ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈಗ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.